ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಇವತ್ತಿನ ರೆಸಿಪಿ ಬಂದು ಫ್ರೆಂಚ್ ಫ್ರೈಸ್. ಇದನ್ನು ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು, 3-4 ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು. ಹಾಗೆ ಯಾವಾಗ ಬೇಕೋ ಆವಾಗೆಲ್ಲ ನೀವು ತೆಗೆದು ಮತ್ತೆ ಫ್ರೆಂಚ್ ಫ್ರೈಸ್ನ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು, ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದನ್ನೆಲ್ಲ ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ನಮಗೆ ಆಲೂಗಡ್ಡೆ ಒಂದೇ ಸಾಕು, ಅದು ಒಂದಿದ್ರೆ ಸಾಕು ನಮಗೆ. ಆಲೂಗಡ್ಡೆಯಲ್ಲಿ 3/4 kg ಆಲೂಗಡ್ಡೆನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಇಷ್ಟು ದಪ್ಪನಾಗಿರಬೇಕು. ತುಂಬ ತೆಳುವಾದರೆ ಚೆನ್ನಾಗಾಗಲ್ಲ. ಈ ರೀತಿ ದಪ್ಪನಾಗೇ ಇರಬೇಕು. ಅದು ಬೆಂದ ಮೇಲೆ ಅದು ಸ್ವಲ್ಪ ಸಣ್ಣ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಬೇಕು ಅಂದರೆ ನೀವು ಸೈಡ್ಸ್ ಎಲ್ಲ ಕಟ್ ಮಾಡಿ ತೆಗಿಬೋದು, ಬಾಕ್ಸ್ ಶೇಪ್ನಲ್ಲಿ ಮಾಡ್ಕೋಬೋದು. ಬಟ್ ನಾನು ವೇಸ್ಟ್ ಮಾಡ್ತಾಯಿಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇಷ್ಟು ದಪ್ಪನಾಗಿ ಬರಬೇಕು. ತುಂಬ ಸಣ್ಣ ಆಗಿಬಿಟ್ರೆ ಚೆನ್ನಾಗಾಗೋದಿಲ್ಲ. ಅದೇ ರೀತಿ ಎಲ್ಲನೂ ಕೂಡ ನಾನು ಈ ರೀತಿ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀರಿನಲ್ಲಿ ಹಾಕೋದ್ರಿಂದ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಆಚೆ ಹೋಗುತ್ತೆ. ಇದನ್ನು ಸಂಪೂರ್ಣವಾಗಿ ಸ್ಟಾರ್ಚ್ ಎಲ್ಲ ನಾವು ತೆಗಿಬೇಕಾಗುತ್ತೆ. ಅದಕ್ಕಾಗಿ 3 ಬಾರಿ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ನಾನು ಫಸ್ಟು ಒಂದು ಸಲ ಈ ರೀತಿ ತೊಳೆದು ಮತ್ತೆ ನೀರಿಗೆ ಹಾಕ್ಕೊತಾ ಇದ್ದೀನಿ. ಇದು 2ನೇ ಸಲ ನಾನು ತೊಳಿತಾ ಇರೋದು. ನೆಕ್ಸ್ಟ್ 3ನೇ ನೀರಿಗೆ ಈ ರೀತಿ ಐಸ್ ಕ್ಯೂಬ್ ಹಾಕಿ ತೊಳ್ಕೊಂಡ್ರೆ ನೀಟಾಗಿ ಸ್ಟಾರ್ಚ್ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಮತ್ತು ಅಕಸ್ಮಾತ್ ಏನಾದರೂ ಉಳಿದಿದ್ರೂ ಕೂಡ ನಾವು ಅದನ್ನು ಕುದಿಸೋ ಟೈಮ್ನಲ್ಲಿ ಕೂಡ ಎಲ್ಲ ನೀಟಾಗಿ ಬರುತ್ತೆ. ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಕಾಯ್ಲಿಕ್ಕೆ ಇಡಬೇಕು. ಅಲ್ಲಿವರೆಗೂ ಈ ರೀತಿ ನೀರಿನಲ್ಲೇ ಬಿಡಬೇಕಾಗುತ್ತೆ. ನೋಡಿ, ನೀರು ಈ ರೀತಿ ಚೆನ್ನಾಗಿ ಬಬಲ್ಸ್ ಎಲ್ಲ ಬಂದಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಒಂದು ಅರ್ಧದಿಂದ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ತೊಳೆದಿಟ್ಟಿರುವಂಥ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೊಳ್ಳಿ. ಇದೊಂದು 3-4 ನಿಮಿಷ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ತುಂಬ ಜಾಸ್ತಿನೂ ಬೇಯಿಸ್ಕೋಬಾರ್ದು. ನೋಡಿ, ಈ ರೀತಿ ನೀವು ಈ ಟೈಮ್ನಲ್ಲಿ ಏನಾದರೂ ಅಕಸ್ಮಾತ್ ಅದರಲ್ಲಿ ಸ್ಟಾರ್ಚ್ ಇದ್ದರೆ ನೊರೆ ಥರ ಬರುತ್ತೆ. ಆ ನೊರೆನೆಲ್ಲ ತೆಗಿಬೇಕಾಗುತ್ತೆ. ಇದು ನಮಗೆ ಎಷ್ಟು ಬೇಯಬೇಕು ಅಂತಂದರೆ ಈ ರೀತಿ ಒಂದನ್ನು ತೊಗೊಂಡು ಉಗುರಿಂದ ಚುಚ್ಚಿದಾಗ ಉಗುರು ಅದ್ರ ಒಳಗಡೆ ಹೋಗ್ಬೇಕಷ್ಟೇ. ಆದರೆ ಸ್ವಲ್ಪ ಗಟ್ಟಿಯಾಗಿ ಹೋಗಬೇಕು, ತುಂಬ ಸ್ಮೂತಾಗಿ ಹೋಗಬಾರ್ದು. ಸ್ವಲ್ಪ ಗಟ್ಟಿ ಇರಬೇಕು, ಆದರೆ ಸ್ವಲ್ಪ ಬೆಂದಿದೆ ಅನ್ನುವಂಥ ಫೀಲ್ ಆಗಬೇಕು. ಅಷ್ಟಾದರೆ ಸಾಕು. ಇವಾಗ ಇದನ್ನು ತೆಗೆದುಬಿಡೋಣ. ಸಂಪೂರ್ಣವಾಗಿ ಇದರಲ್ಲಿರುವಂಥ ನೀರನ್ನೆಲ್ಲ ನಾವು ಸೋಸ್ಕೋಬೇಕು. ಒಂದು ಕಾಟನ್ ಬಟ್ಟೆ ಅಥವಾ ಟವಲ್ನ ಈ ರೀತಿ ಹಾಸ್ಕೊಂಡು ಅದ್ರ ಮೇಲೆ ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಇದು ಸ್ವಲ್ಪ ಹಾರಬೇಕು, ಅದರಲ್ಲಿರುವಂಥ ತೇವಾಂಶ ಹೋಗಬೇಕು. ಈ ರೀತಿ ಟವಲ್ ಅಥವಾ ಬಟ್ಟೆನ ಈ ರೀತಿ ಮಗ್ಚಿ ಸ್ವಲ್ಪ ಈ ರೀತಿ ಒರೆಸ್ಕೊಳ್ಳಿ. ತುಂಬ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಮುರಿದೋಗ್ಬಿಡ್ತವೆ. ಇಷ್ಟಾದರೆ ಸಾಕು. ಇದನ್ನೊಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ನೆಕ್ಸ್ಟು ನಾವಿಲ್ಲಿ ಸ್ಟವ್ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಟ್ಕೋಬೇಕು. ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆನ. ನೋಡಿ, ಈ ರೀತಿ ಹಾಕಿದ ತಕ್ಷಣ ಈ ರೀತಿ ನೊರೆ ಥರ ಬಂದು ಬಬಲ್ಸ್ ಬಂದು ಮೇಲೆ ಎದ್ದೇಳಬೇಕು. ಅದು ಹಾಕಿದ ತಕ್ಷಣವೇ ಈ ರೀತಿ ಬಂದರೆ ಇದು ಕರೆಕ್ಟಾಗಿ ಕಾದಿದೆ ಅಂತೇಳಿ. ನೀವೇನಾದರೂ ಎಣ್ಣೆ ಕಾಯ್ದೇನೆ ಹಾಕ್ಬಿಡ್ತಂತಂದರೆ ಎಣ್ಣೆನ ಕುಡಿದು ಮೆತ್ತಗಾಗ್ಬಿಡ್ತವೆ, ಕ್ರಿಸ್ಪಿ ಆಗಲ್ಲ. ಈ ರೀತಿ ಒಂದು 2-3 ನಿಮಿಷ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ನೋಡಿಕೊಂಡು ನೀವು ತೆಗಿಬೇಕಾಗುತ್ತೆ. ತುಂಬ ಜಾಸ್ತಿ ನೀವು ಇವಾಗಲೇ ಫ್ರೈ ಮಾಡ್ಕೋಬಾರ್ದು, ಯಾಕೆಂದರೆ ಮತ್ತೆ ನಾವು ಇದನ್ನು ಫ್ರೈ ಮಾಡಲಿಕ್ಕಿದೆ. ಈ ರೀತಿ ತೆಗೆದುಬಿಡಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನು ತೆಗಿಬೇಕಾಗುತ್ತೆ. ಇದೇ ರೀತಿ ಎಲ್ಲವನ್ನು ನಾನು ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಇದನ್ನು ನಾವು 3-4 ತಿಂಗಳು, ಮಿನಿಮಮ್ ಅಂದರೆ 3-4 ತಿಂಗಳು ನಾವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅದ್ರ ಮೇಲೂ ಕೂಡ ಇರುತ್ತೆ. ನೀವು ಫ್ಲೇಮ್ನ ಮಾತ್ರ ಐ ಫ್ಲೇಮ್ನಲ್ಲೇ ಇಟ್ಕೋಬೇಕು. ನೀವೇನಾದರೂ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ರಂದು ಮೆತ್ತಗಾಗ್ಬಿಡ್ತವೆ. ನೋಡಿ, ಎಲ್ಲವನ್ನು ನಾನು ಈ ರೀತಿ ಎಣ್ಣೆಯಲ್ಲಿ ಕರೆದು ತೊಗೊಂಡಿದ್ದೀನಿ. ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈ ರೀತಿ ಜಿಪ್ಲಾಕ್ ಕವರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಜಿಪ್ಲಾಕ್ ಕವರ್ ಇಲ್ಲ ಅಂದರೆ ನಾರ್ಮಲಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಕವರ್ ಇದ್ರೂ ಅದಕ್ಕೆ ಹಾಕ್ಕೊಂಡು ಅದು ಏರ್ ಟೈಟ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಈ ರೀತಿ ನಿಮ್ಮ ಮನೆಯಲ್ಲಿ ಜಿಪ್ಲಾಕ್ ಕವರ್ ಇದ್ದರೆ ಯಾವುದಾದ್ರೂ ಡೇಟ್ಸ್ದೋ ಅಥವಾ ಡ್ರೈ ಫ್ರೂಟ್ಸ್ದೋ ಅದನ್ನು ಈ ರೀತಿ ಯೂಸ್ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಟೈಟಾಗಿ ಏರೆಲ್ಲ ಒಳಗಡೆ ಇಲ್ಲದೇ ಇರೋ ಥರ ಪೂರ್ತಿ ಹೇರ್ನ ತೆಗೆದು ಈ ರೀತಿ ಹಾಕ್ಕೊಬೇಕು. ಇದು ನಾನು ಇವತ್ತೇ ಎಣ್ಣೆಗೆ ಹಾಕೋದ್ರಿಂದ ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ 2 ರಿಂದ 3 ಅವರ್ ನಾನು ಫ್ರೀಝರ್ನಲ್ಲಿ ಇಟ್ಕೊಂಡಿದ್ದೆ. 2 ರಿಂದ 3 ಅವರ್ ಆದಮೇಲೆ ಈ ರೀತಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇವಾಗ ನಾವು ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಅದು ಕೈಗೆಲ್ಲ ಸಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಜಾಲರಿಗೆ ಈ ರೀತಿ ಅದ್ರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ಕಾಯಿಸ್ಬೇಕು. ಕಾಯಿಸಿದ ತಕ್ಷಣ ಈ ರೀತಿ ಬಿಟ್ಟು ನೀವು ದೂರ ಹೋಗಬೇಕು. ಇಲ್ಲ ಅಂದರೆ ಕೈಗೆಲ್ಲ ಹಾರುತ್ತೆ. ಇಲ್ಲ ಅಂದರೆ ಅದು ಸ್ವಲ್ಪ ತಣ್ಣಗಾಗೋವರೆಗೂ ಕಾದು ನೀವು ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ. ಬಟ್ ಅದು ಐಸ್ ಇದರಿಂದ ತೆಗೆದು ಹಾಕ್ಕೊಂಡ್ರೆ ಆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಕೊಡುತ್ತೆ. ನೋಡಿ 1 ನಿಮಿಷ ಸಾಕು. ಪೂರ್ತಿ ಚೆನ್ನಾಗಿ ಕಾಯಿಸಿ ಈ ರೀತಿ 1 ನಿಮಿಷ ನೀವು ಎಣ್ಣೆಯಲ್ಲಿ ಕರೆದು ತೆಗೆದುಕೊಂಡ್ರೆ ಸಾಕು. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ ತಕ್ಷಣವೇ ತೆಗೆದುಬಿಡಿ. ತುಂಬ ಜಾಸ್ತಿ ಕಲರ್ ಕೂಡ ಬರ್ಸೋಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಕ್ರಿಸ್ಪಿಯಾಗಿರಬೇಕು. ಹೀಗೆ ಎಲ್ಲನೂ ಕೂಡ ನಾನು ಈ ರೀತಿ ಕರೆದು ತಗೊತಾ ಇದ್ದೀನಿ. ನೀವು ಈ ರೀತಿ ಇಟ್ಕೊಂಡು ಯಾವಾಗ ಬೇಕಂದ್ರೂ ನೀವು ತಿನ್ನಬೇಕಂದ್ರೂ ಈ ರೀತಿ ಎಣ್ಣೆನಲ್ಲಿ ಕರೆದು ನೀವು ಬೇಕಂದರೆ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು. ನೋಡಿ ಇದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಉಪ್ಪನ್ನು ಕೂಡ ಸೇರಿಸ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ. ನೋಡಿ ತೋರಿಸ್ತೀನಿ ನಾನು ಎಷ್ಟು ಕ್ರಿಸ್ಪಿ ಇದೆ ಅಂತ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೀವು ಮೆಕ್ಡೊನಾಲ್ಡ್ಸ್ಗೆಲ್ಲ ಹೋದಾಗ ಆರ್ಡ್ರ್ ಮಾಡಿ ತಿಂತೀರಲ್ಲ, ಸೇಮ್ ಟು ಸೇಮ್ ಅದೇ ಟೇಸ್ಟ್ ಆಗಿರುತ್ತೆ. ಏನಂದರೆ ಸೈಡ್ಸ್ ಎಲ್ಲ ನೀವು ಕಟ್ ಮಾಡಿ ಬಾಕ್ಸ್ ಶೇಪ್ನಲ್ಲಿ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಸೇಮ್ ಅದೇ ಥರನೇ ಲುಕ್ ಕಾಣಿಸುತ್ತೆ. ನಾನಿಲ್ಲಿ ವೇಸ್ಟ್ ಮಾಡಿಲ್ಲ, ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ ಉಪ್ಪು ಖಾರ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿದ್ರೆ ಅದೇ ರೀತಿ ಕೊಟ್ಬಿಡಿ. ಇಲ್ಲ ನಿಮಗೆ ಉಪ್ಪು ಖಾರ ಇಷ್ಟ ಅಂದರೆ ಈ ರೀತಿ ಸೇರಿಸ್ಕೋಬೋದು. ಈ ಸಾಸ್ ಮಾಡಿರೋಂಥ ವಿಡಿಯೋ ಲಿಂಕ್ನ ನಾನು ಕೊನೆಯಲ್ಲೂ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಬೇಕಂದರೆ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಹೊರಗಡೆ ಎಲ್ಲ ಹೋದಾಗ ಮಕ್ಕಳುಗಳು ಇದನ್ನು ತುಂಬ ಹಠ ಮಾಡಿ ತೆಗೆಸ್ಕೊತಾರೆ. ಅದ್ರ ಬದಲಾಗಿ ನೀವು ಮನೆಯಲ್ಲೇ ಈ ರೀತಿ ಮಾಡ್ಕೊಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ, ಹಾಗೆ ದುಡ್ಡನ್ನೂ ಕೂಡ ಉಳಿಸ್ಕೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.